ವಿಶ್ವಕಪ್ ನಾಕೌಟ್ ಪಂದ್ಯವೊಂದರಲ್ಲಿ ಆರಂಭಿಕ ಕ್ರಮಾಂಕದಲ್ಲಿ ಆಡಿದ ಎರಡನೇ ಅತಿ ಕಿರಿಯ ಆಟಗಾರನಾಗಿ ಮೆಕ್ಸಿಕೋದ ಹದಿಹರಿಯದ ಆಟಗಾರ ಗಿಲ್ಬರ್ಟೋ ಮೊರಾ ಇತಿಹಾಸಕ್ಕೆ ಸೇರಿದ್ದಾರೆ. ಬುಧವಾರ ನಡೆದ ಅಂತಿಮ 32ರ ಸುತ್ತಿನ ಪಂದ್ಯವೊಂದರಲ್ಲಿ ಮೆಕ್ಸಿಕೋ ತಂಡವು ಈಕ್ವೆಡಾರ್ ತಂಡವನ್ನ 2-0 ಗೋಲುಗಳ ಅಂತರದಿಂದ ಸೋಲಿಸಿದೆ. ಇದರೊಂದಿಗೆ ಬರೋಬ್ಬರಿ 40 ವರ್ಷಗಳ ಬಳಿಕ ಮೆಕ್ಸಿಕೋ ನಾಕೌಟ್ ಪಂದ್ಯವೊಂದರಲ್ಲಿ ವಿಜಯ ಗಳಿಸಿತು. 17 ವರ್ಷದ 259 ದಿನಗಳ ವಯಸ್ಸಿನಲ್ಲಿ ಮೊರಾ ಬ್ರೆಜಿಲ್ನ ಶ್ರೇಷ್ಠ ಆಟಗಾರ ಪೀಲೆ ಮಾತ್ರ ಇರುವ ವಿಶಿಷ್ಟ ಗುಂಪಿಗೆ ಸೇರಿದ್ದಾರೆ. ಪೀಲೆ 1958ರ ವಿಶ್ವಕಪ್ನಲ್ಲಿ ವೇಲ್ಸ್ ವಿರುದ್ಧದ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಕಣಕ್ಕಿಳಿದಾಗ 17 ವರ್ಷ 239 ದಿನಗಳಾಗಿತ್ತು. ಸಹ ಆತಿಥೇಯ ರಾಷ್ಟ್ರವಾದ ಮೆಕ್ಸಿಕೋ ಪಂದ್ಯದ ಆರಂಭದಿಂದಲೇ ಈಕ್ವೆಡಾರ್ ವಿರುದ್ಧ ಸಂಪೂರ್ಣ ಪ್ರಾಬಲ್ಯ ಸಾಧಿಸಿತು. ಈ ಸಾಧನೆಯಲ್ಲಿ ಹದಿಹರಿಯದ ಆಟಗಾರ ಮೊರಾ ಪ್ರಮುಖ ಪಾತ್ರ ವಹಿಸಿದ್ರು. ನಂತರ ಜೂಲಿಯನ್ ಕ್ವಿನೋನ್ಸ್ ಮತ್ತು ರಾಹುಲ್ ಜೆಮಿನೆಜ್ ಅವರ ಭರ್ಜರಿ ಗೋಲುಗಳ ನೆರವಿನಿಂದ ಮೆಕ್ಸಿಕೋ ಅಂತಿಮ 16ರ ಸುತ್ತಿನಲ್ಲಿ ತನ್ನ ಸ್ಥಾನವನ್ನ ಭದ್ರಪಡಿಸಿಕೊಂಡಿತು. ಜಾಗತಿಕ ಮಟ್ಟದ ಈ ದೊಡ್ಡ ವೇದಿಕೆಯಲ್ಲಿ ಮೊರಾ ತನ್ನ ಸಾಮರ್ಥ್ಯವನ್ನ ಸಾಬೀತುಪಡಿಸಲು ಹೆಚ್ಚು ಸಮಯ ತೆಗೆದುಕೊಳ್ಳಲಿಲ್ಲ. ಪ್ರತಿಕೂಲ ಹವಾಮಾನದ ಕಾರಣ ಪಂದ್ಯವು 1 ಗಂಟೆ ತಡವಾಗಿ ಆರಂಭವಾದರೂ ಮೆಕ್ಸಿಕೋ ಪಂದ್ಯದ ಆರಂಭದಲ್ಲೇ ಆಕ್ರಮಣಕಾರಿ ಆಟ ಪ್ರದರ್ಶಿಸಿತು. ಆರಂಭದ 15 ನಿಮಿಷಗಳಲ್ಲೇ ಮೊರಾ ಎದುರಾಳಿ ತಂಡಕ್ಕೆ 2 ಬಾರಿ ಕಂಟಕವಾಗುವಂತಹ ಆಟ ಪ್ರದರ್ಶಿಸಿದ್ರು. ಫಿಫಾ ಪ್ರಕಾರ 1958ರಲ್ಲಿ ಬ್ರೆಜಿಲ್ ಪರ ಪೀಲೆ ಅವರ ಐತಿಹಾಸಿಕ ಪ್ರದರ್ಶನದ ನಂತರ ವಿಶ್ವಕಪ್ ನಾಕೌಟ್ ಹಂತದ ಪಂದ್ಯವನ್ನ ಆರಂಭಿಸಿದ ಕೇವಲ ಎರಡನೇ 17 ವರ್ಷದ ಆಟಗಾರ ಎಂಬ ಹೆಗ್ಗಳಿಕೆಗೆ ಈಗ ಮೊರಾ ಪಾತ್ರರಾಗಿದ್ದಾರೆ. ಈ ಮಿಡ್ ಫೀಲ್ಡರ್ ಈಗಾಗಲೇ ಪ್ರಸ್ತುತ ಟೂರ್ನಮೆಂಟ್ನಲ್ಲಿ ಮೆಕ್ಸಿಕೋ ಪರ ವಿಶ್ವಕಪ್ ಪಂದ್ಯವೊಂದನ್ನು ಆರಂಭಿಸಿದ ಅತ್ಯಂತ ಕಿರಿಯ ಆಟಗಾರ ಎಂಬ ರಾಷ್ಟ್ರೀಯ ದಾಖಲೆಯನ್ನ ಬರೆದಿದ್ದಾರೆ. ಇದು ಅವರು ದೇಶದ ಅತ್ಯಂತ ಪ್ರಕಾಶಮಾನವಾದ ಯುವ ಪ್ರತಿಭೆಗಳಲ್ಲಿ ಒಬ್ಬರು ಎಂದು ಏಕೆ ಪರಿಗಣಿಸಲ್ಪಟ್ಟಿದ್ದಾರೆ ಎಂಬುದನ್ನು ಮತ್ತಷ್ಟು ಸಾಬೀತುಪಡಿಸಿದೆ. ಇನ್ನು ದೇಶಾದ್ಯಂತ ಫುಟ್ಬಾಲ್ ಅಭಿಮಾನಿಗಳ ಉತ್ಸಾಹ ಈಗಾಗಲೇ ತಾರಕಕ್ಕೇರಿದ್ದು, ಯಾವುದೇ ಅಡೆತಡೆಯಿಲ್ಲದೆ ಅತ್ಯುತ್ತಮ ಡಿಜಿಟಲ್ ವೀಕ್ಷಣಾ ಅನುಭವದೊಂದಿಗೆ ಈ ಕ್ರೀಡಾ ರೋಮಾಂಚನವನ್ನು ಸವಿಯಲು ಹಿಂದೆ ZEE5 ಮತ್ತು ಯುನೈಟೆಡ್ 8 ಸ್ಪೋರ್ಟ್ಸ್ನಲ್ಲಿ ಲೈವ್ ವೀಕ್ಷಿಸಿ ನಿಮ್ಮ ನೆಚ್ಚಿನ ತಂಡವನ್ನು ಹುರಿದುಂಬಿಸಿ.